ನೋಡ್ರಿ ಇಲ್ಲಿ ಒಬ್ಬ ವ್ಯಕ್ತಿ ಆದಾಯ 4,000 ಹೆಚ್ಚಾಗತ್ತೆ ಅಂತ ಕೊಟ್ಟಾರ. ಅಂದ್ರೆ ಅಮೌಂಟ್ ಮೊದಲ ಕೆ ಇದ್ರ ಆಮೇಲೆ ಎ ಪ್ಲಸ್ 4,000 ಅಂತ ತಗೊಂಡನು. ಆಮೇಲೆ ಟ್ಯಾಕ್ಸ್ 20% ಇಂದ 16% ಕಡಿಮೆ ಆಕೈತಿ. ಈ 20% ನಾನು 16% ಪ್ಲಸ್ 4% ಅಂತ ಬರ್ಕೊಂತೀನಿ. ಇದು 16% ಆಗೈತಿ. ಇಲ್ಲಿ ನೋಡ್ರಿ ಈ 4% ಕಡಿಮೆ ಆಗಿದ್ದಕ್ಕೆ 4,000 ಇಲ್ಲಿ ಜಾಸ್ತಿ ಇರ್ತೈತಿ. ಹಂಗಾಗಿ ಅಮೌಂಟ್ ಇಂಟು 4% ಅಪಾನ್ 100 ಈಸ್ ಈಕ್ವಲ್ ಟು 4,000 ಇಂಟು 16 ಅಪಾನ್ 100 ಆಗುತ್ತೆ. 100 ಕ್ಯಾನ್ಸಲ್, 4 16 ಆಗೈತಿ. ಅಮೌಂಟ್ ಈಸ್ ಈಕ್ವಲ್ ಟು 16,000 ಬರ್ತೈತಿ. ಇಲ್ಲಿ ಇನ್ನೊಂದು ಮೆಥಡ್ ನೋಡ್ರಿ, ಅಮೌಂಟ್ ಒಳ್ಳೆ ಟ್ಯಾಕ್ಸ್ ಎರಡು ಕಡೆ 25% ಕೊಟ್ಟಾನಂದ್ರೆ 25% ಹೋದ್ರೆ 75% ಉಳಿದೈತಿ ಅಪಾನ್ 100 ನೋಡ್ರಿ. ಮತ್ತೆ ಇಲ್ಲಿ 20% ಟ್ಯಾಕ್ಸ್ ಐತಿ ಡಿವೈಡ್ ಬೈ 100 ಈಸ್ ಈಕ್ವಲ್ ಟು ಅಮೌಂಟ್ ಪ್ಲಸ್ 4,000 ಜಾಸ್ತಿ ಆಗಿರ್ತೈತಿ ಇಲ್ಲಿ ಇಂಟು ಟ್ಯಾಕ್ಸ್ ಸೇಮ್ ಐತಿ ಎರಡು ಕಡೆ 75 100. ಇಲ್ಲಿ 16% ಟ್ಯಾಕ್ಸ್ ಐತಿ 16 ಅಪಾನ್ 100. ಇದು ಕ್ಯಾನ್ಸಲ್ ಆಕೈತಿ. 100 4 5 4 16 5a ಈಸ್ ಈಕ್ವಲ್ ಟು 4a ಪ್ಲಸ್ 16,000 ಆಗೈತಿ. ಎ ಈಸ್ ಈಕ್ವಲ್ ಟು 16,000 ಬರ್ತೈತಿ. ಅಂದ್ರೆ ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಆಗೈತಿ. ಅಂದ್ರೆ ಎ ಇದ್ದಿದ್ದು ಎ ಪ್ಲಸ್ 8,000 ಆಕೈತಿ ಅಮೌಂಟ್. ಮತ್ತೆ ತೆರಿಗೆ ನೋಡ್ರಿ 25% ಇಂದ 20% ಅಂದ್ರೆ ಇದು 25% ಇದ್ದಿದ್ದು ನಾನು 20% ಪ್ಲಸ್ 5% ಬರ್ಕೊಂತೀನಿ. ಇಲ್ಲಿ 20% ಆಗುತ್ತೆ. ಈ 5% ಕಡಿಮೆ ಆಗಿದ್ದಕ್ಕೆ ಈ 8,000 ಇಲ್ಲಿ ಜಾಸ್ತಿ ಇರ್ತೈತಿ. ಹಂಗಾಗಿ ಅಮೌಂಟ್ ಇಂಟು 5% ಈಸ್ ಈಕ್ವಲ್ ಟು ಇದು ಈಕ್ವಲ್ ಇರ್ತೈತಿ 8,000ಕ್ಕೆ ಇಂಟು 20 ಅಪ್ಪ 100 ಆಕೈತಿ. 100 ಕ್ಯಾನ್ಸಲ್, 4 20 ಅಮೌಂಟ್ ಈಸ್ ಈಕ್ವಲ್ ಟು 32,000 ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ. ಇನ್ನೊಂದು ಮೆಥಡ್ ನೋಡ್ರಿ, ಅಮೌಂಟ್ ಇಂಟು ಟ್ಯಾಕ್ಸ್ ಎರಡು ಕಡೆ ಸೇಮ್ ಕೊಟ್ಟನ್ರಿ. ಇಲ್ಲಿ 20% ಅಂತಂದು 20% ತೆಗೆದ್ರು ಅಮೌಂಟ್ ಎಷ್ಟು ಉಳಿತೈತ್ರಿ 80% ಅಪಾನ್ 100. ಟ್ಯಾಕ್ಸ್ ಎಷ್ಟೈತ್ರಿ ಒಂದಕ್ಕೆ 25% ಅಪಾನ್ 100. ಆಮೇಲೆ ಅಮೌಂಟ್ ಪ್ಲಸ್ 8,000 ಜಾಸ್ತಿ ಇರ್ತೈತಿ. ಇಲ್ಲಿ ಟ್ಯಾಕ್ಸ್ ಎರಡು ಕಡೆ ಸೇಮ್ ಐತಿ 80 ಅಪಾನ್ 100. ಟ್ಯಾಕ್ಸ್ ರೇಟ್ ಎಷ್ಟೈತ್ರಿ 20% ಅಪಾನ್ 100 ಆಗುತ್ತೆ. ಇದು ಕ್ಯಾನ್ಸಲ್, 100 ಕ್ಯಾನ್ಸಲ್, 5 5 25 5 4 20. 5a ಈಸ್ ಈಕ್ವಲ್ ಟು 4a ಪ್ಲಸ್ 32,000 ಆಗೈತಿ. ಎ ಈಸ್ ಈಕ್ವಲ್ ಟು 32,000 ಬರ್ತೈತಿ. ನೋಡ್ರಿ ಇಲ್ಲಿ ಒಬ್ಬ ವ್ಯಕ್ತಿ ಆದಾಯ 5,000 ಹೆಚ್ಚಾಗುತ್ತೆ ಅಂತ ಅಮೌಂಟ್ ಎ ಇದ್ದಿದ್ದು 5,000 ಜಾಸ್ತಿ ಆದ್ರೆ ಎ ಪ್ಲಸ್ 5,000 ಆಗುತ್ತೆ. 15% ಅಂತ 12% ಟ್ಯಾಕ್ಸ್ ಕಮ್ಮಿ ಆಗೈತಿ. ಈ 15% ಇಂದ 12% ಆಗೈತಿ. ಇದನ್ನ 12 ಪ್ಲಸ್ 3% ಅಂತ ಬರಿತೀನಿ. 12% ಬರಿತೀನಿ. ಇಲ್ಲಿ 3% ಕಮ್ಮಿ ಆಗಿದ್ದಕ್ಕೆ 5,000 ಹೆಚ್ಚಿಗಿರ್ತೈತಿ. ಇಲ್ಲಿ ಅಂದ್ರೆ ಎ ಇಂಟು 3 ಅಪಾನ್ 100 ಈಸ್ ಈಕ್ವಲ್ ಟು 5,000 ಇದು ಈಕ್ವಲ್ಟ್ ಆಗಿರ್ತೈತಿ. 12 ಅಪಾನ್ 100 ಆಗುತ್ತೆ. 100 ಕ್ಯಾನ್ಸಲ್, 3 1 3 4 12 ಅಮೌಂಟ್ ಈಸ್ ಈಕ್ವಲ್ ಟು 20,000 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗೈತಿ. ಇನ್ನೊಂದು ಮೆಥಡ್ ನೋಡ್ರಿ, ಅಮೌಂಟ್ ಇಂಟು ಇಲ್ಲಿ 30% ತೆರಿಗೆ ಹಾಕ್ಯಾರ. 30% ತೆಗೆದ್ರೆ 70% ಉಳಿತೈತಿ. 70 ಅಪಾನ್ 100 ಎಷ್ಟು ಒಂದಕ್ಕೆ 15% ಟ್ಯಾಕ್ಸ್ ಐತಿ. 15 ಅಪಾನ್ 100 ಎ ಪ್ಲಸ್ 5,000 ಜಾಸ್ತಿ ಆಗೈತಿ ಇಲ್ಲಿ ಇಂಟು ಟ್ಯಾಕ್ಸ್ ಎರಡು ಕಡೆ ಸೇಮ್ 70 ಅಪಾನ್ 100. ಟ್ಯಾಕ್ಸ್ ರೇಟ್ 12 ಅಪಾನ್ 100 ಐತಿ. ಇದು ಕ್ಯಾನ್ಸಲ್ ಆಕೈತಿ. 100 ಕ್ಯಾನ್ಸಲ್, 3 5 3 4 12. 5a ಈಸ್ ಈಕ್ವಲ್ ಟು 4a ಪ್ಲಸ್ 20,000 ಆಗೈತಿ. ಇದು 4 ಈಚೆ ಕಡೆ ಬಂದ್ರೆ ಎ ಈಸ್ ಈಕ್ವಲ್ ಟು 20,000 ಬರ್ತೈತಿ. ನೋಡ್ರಿ ಇಲ್ಲಿ ಒಂದು ಪಟ್ಟಣ ಜನಸಂಖ್ಯೆ 60% ಪುರುಷರು ಮತ್ತು 30% ಮಹಿಳೆಯರು ವಿವಾಹ ಆಗ್ಯಾರ, ಮ್ಯಾರೇಜ್ ಆಗ್ಯಾರ. ಅಂದ್ರೆ ಎರಡು ಸೈಡ್ ಈಕ್ವಲ್ ಇರ್ತೈತಿ. ಮೆನ್ 60% ಈಕ್ವಲ್ ಟು ವುಮೆನ್ 30% ಇರ್ತೈತಿ. ಇದು ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡೋಣ. 31 32 60 ಮೆನ್ ಅಪಾನ್ ವುಮೆನ್ ಈಸ್ ಈಕ್ವಲ್ ಟು 1/2 ಆಗಿರ್ತೈತಿ. ಇದನ್ನ ನಾನು ರೇಷಿಯೋನ 100 ಅಪಾನ್ 200 ಮಾಡ್ತೀನಿ. ಇಲ್ಲಿ ಮೆನ್ ಎಷ್ಟು ಮಂದಿ ಮ್ಯಾರೇಜ್ ಆಗಿರ್ತಾರ 60% ಅಂದ್ರೆ 60 ಜನ. ವುಮೆನ್ ಎಷ್ಟು ಪರ್ಸೆಂಟ್ ಮ್ಯಾರೇಜ್ ಆಗಿರ್ತಾರ 200 ಮ್ಯಾಗ 30% ಅಂದ್ರೆ ಎಷ್ಟು ಬಂತ್ರಿ 60 ಜನ ಮ್ಯಾರೇಜ್ ಆಗಿರ್ತಾರ. ಒಟ್ಟು ಜನಸಂಖ್ಯೆ ಎಷ್ಟು ಜನರು ಮದುವೆ ಆಗ್ಯಾರ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ 60 ಪ್ಲಸ್ 60 ಎಷ್ಟೈತ್ರಿ 120 ಆಗತ್ತೆ. ಟೋಟಲ್ ಜನ 300 ಐತಿ ಇಂಟು 100 0 0 3 1 3 4 12 ಅಂದ್ರೆ ಟೋಟಲ್ 40% ಜನ ಮದುವೆ ಆಗಿರ್ತಾರೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ನೋಡ್ರಿ ಇಲ್ಲಿ 72% ಪುರುಷರು ಮತ್ತು 48% ಮಹಿಳೆಯರು ಮದುವೆ ಆಗ್ಯಾರ ಅಂತ ಅಂದ್ಕೊಟ್ರಿ. ಇಲ್ಲಿ ಮದುವೆ ಆದವ್ರದ್ದು 2% ಈಕ್ವಲ್ ಇರ್ತೈತಿ.
ವುಮೆನ್ ಇಂಟು 48%. ಪರ್ಸೆಂಟೇಜ್ ಕ್ಯಾನ್ಸಲ್. 12 ಆರ್ಲಿ 72, 12 ನಾಲ್ಕಲಿ 40, 2 ಮೂರ್ಲಿ 2 2 ಮೆನ್ ಅಪಾನ್ ವುಮೆನ್ ರೇಷಿಯೋ ಎಷ್ಟು ಬಂತು ಇಲ್ಲಿ 2/3 ಬರ್ತೈತಿ. ನಾನು 200 ಅಪಾನ್ 300 ಮಾಡ್ತೀನಿ. ಇಲ್ಲಿ ಮೆನ್ 200 ಜನ ಒಳಗೆ 72% ಜನ ಮದುವೆಗಿರ್ತಾರೆ. ಅಂದ್ರೆ ಎಷ್ಟು 144 ಮಂದಿ ಆಕತಿ. ವುಮೆನ್ 300 ಮಂದಿ ಒಳಗೆ 48% ಜನ ಮದುವೆಗಿರ್ತಾರೆ. ಅಂದ್ರೆ 144 ಬರ್ತೈತಿ. ಟೋಟಲ್ ಎಷ್ಟಾತ್ರಿ ಇಲ್ಲಿ 288 ಜನ ಮದುವೆಗಿರ್ತಾರೆ. ಇದು 200 ಪ್ಲಸ್ 300 ಎಷ್ಟಾತ್ರಿ 500 ಮಂದಿ ಇಂಟು 3 0 0 5 5 25 3 ಐತಿ. ಇದೊಳೆ 35.6% ಜನ ಮದುವೆಗಿರ್ತಾರೆ. ಅಂದ್ರೆ ಆಪ್ಷನ್ ಸಿ ಇಲ್ಲೇ ಕರೆಕ್ಟ್ ಆಗೈತಿ. ನೋಡಿಲ್ಲಿ ಒಬ್ಬ ಕಾರ್ಮಿಕನ ಪ್ರತಿ ಗಂಟೆ ಕೂಲಿ 25% ಜಾಸ್ತಿ ಆಗತ್ತೆ. ಇಲ್ಲಿ ಮೊದ್ಲಕ್ಕೆ ಬಿಫೋರ್ ಆಫ್ಟರ್ 25% ಇದ್ದಿದ್ದು ನಾನು 1/4 ಇದ್ದಿದ್ದು 5/4 ಆಕತಿ. ಅಂದ್ರೆ 1 ಜಾಸ್ತಿ ಇರ್ತೈತಿ. 4 to 5 ಆಕತಿ. ಇದೇನ್ರಿ ಅವರ್ ಜಾಸ್ತಿ ಇರ್ತೈತಿ. ಇದು ಸ್ಯಾಲರಿ ಪರ್ ಅವರ್ ಜಾಸ್ತಿ ಇರ್ತೈತ್ರಿ. ಇಲ್ಲಿ ಇದು ಟೈಮ್ ಎಷ್ಟಾಗತ್ರಿ ಇಲ್ಲಿ 20% ಕಡಿಮೆ ಆಗುತ್ತೆ. 5 to 4 ಆಗುತ್ತೆ. 4 ಕ್ಯಾನ್ಸಲ್ 5 ಕ್ಯಾನ್ಸಲ್ ಅಂದ್ರೆ 1:1 ಆಕತಿ. ಪರ್ಸೆಂಟೇಜ್ ಚೇಂಜ್ ಏನಾಗುತ್ತೆ ಅಂತ ಕೇಳ್ಯಾರ. ಇಲ್ಲಿ ಏನು ಚೇಂಜ್ ಆಗೋದಿಲ್ಲ. ಹಂಗಾಗಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ಇಲ್ಲಿ ಒಬ್ಬ ಏಜೆಂಟ್ 20,000 ರೂಪಾಯಿ ವರೆಗೆ ಮಾರಾಟ ಮಾಡಿದ 10% ಕಮಿಷನ್ ತಗೊಂತಾನ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ ಕಮಿಷನ್ ಮೊದ್ಲಕ್ಕೆ ಎಷ್ಟು ತಗೊಂತಾನ್ರಿ ಇಲ್ಲಿ 20,000 ಸೇಲ್ ಆದ್ರೆ 10% ತಗೊಂತಾನ. ಅಂದ್ರೆ 10% ಅಂದ್ರೆ ಎಷ್ಟಾಗತ್ರಿ ಇಲ್ಲಿ 2,000 ರೂಪಾಯಿ ಆಗಿರ್ತೈತಿ. ಅಂದ್ರೆ ಅವಾಗ ಟೋಟಲ್ ಆಗಿ ಎಷ್ಟು ಬಂದೈತ್ರಿ ಇಲ್ಲಿ 5,400 ಆಗೈತಿ. ಅವ್ನ ಒಟ್ಟು ಆದಾಯ ಅಂದ್ರೆ 3,400 ರೂಪಾಯಿ ಜಾಸ್ತಿ ಆತ. ಹಂಗಾರ ಒಟ್ಟು ಸೇಲ್ ಎಟ್ ಮಾಡಿರ್ತಾನ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ ಸೇಲ್ಸ್ 20,000 ಮೇಲೆ ಇದ್ರ ಸೇಲ್ಸ್ 20,000 ಅಬವ್ ಎಷ್ಟಾಗತ್ರಿ ಇಲ್ಲಿ ಎಕ್ಸ್ ಮೈನಸ್ 20,000 ಆಗತ್ತೆ. ಅಂದ್ರೆ ಉಳ್ದಿದ್ರು ಹಾಕ್ರಿ. ಇದು ಎಕ್ಸ್ ಒಳಗೆ 20,000 ಕಳೆದ್ರೆ ಎಷ್ಟು ಉಳಿದೈತ್ರಿ ಅದು ಅಬವ್ ಇರ್ತೈತಿ. ಕಮಿಷನ್ ಆನ್ ಎಕ್ಸೆಸ್ ಸೇಲ್ ರೀ. ಅಂದ್ರೆ ಇದಕ್ಕೆ 20,000ಕಿಂತ ಜಾಸ್ತಿ ಸೇಲ್ ಆಗಿತ್ತು ಅಂದ್ರೆ ಅವಾಗ ಕಮಿಷನ್ ಎಷ್ಟು ತಗೊಂತಾನೆ ಜಾಸ್ತಿ ತಗೊಂತಾನೆ ಮತ್ತೆ 2% ಅಂದ್ರೆ 2% ಆಫ್ ಎಕ್ಸ್ ಮೈನಸ್ 20,000 ಆಗತಿ. ಅವ್ನ ಟೋಟಲ್ ಕಮಿಷನ್ ನೋಡ್ರಿ. ಟೋಟಲ್ ಕಮಿಷನ್ ಈಸ್ ಈಕ್ವಲ್ ಟು 2,000 ಪ್ಲಸ್ ಇದು ಎಕ್ಸ್ ಮೈನಸ್ 2% ಆಫ್ ಎಕ್ಸ್ ಮೈನಸ್ 20,000 ಆಗುತ್ತೆ. ಇಲ್ಲಿ ಟೋಟಲ್ ಕಮಿಷನ್ ನೋಡ್ರಿ ಎಷ್ಟಾಗತ್ರಿ ಇವಾಗ ಈಸ್ ಈಕ್ವಲ್ ಟು 2,000 ಪ್ಲಸ್ 2/100 ಇಂಟು ಎಕ್ಸ್ ಮೈನಸ್ 20,000 ಈಸ್ ಈಕ್ವಲ್ ಟು ಟೋಟಲ್ ಕಮಿಷನ್ ಎಷ್ಟು ಬಂದೈತ್ರಿ ಇಲ್ಲಿ ಹೋಗ 5,400 ಬಂದೈತಿ. 2,000 ಆಚೆ ಕಡೆ ಹೋದ್ರೆ 3,400 ಉಳಿತೈತಿ. 2/100 ಎಕ್ಸ್ ಮೈನಸ್ 20,000 ಈಸ್ ಈಕ್ವಲ್ ಟು 3,400 ಆಕೈತಿ. ಇದು 2 17 34 ಆಕೈತಿ. ಎಕ್ಸ್ ಮೈನಸ್ 20,000 ಈಸ್ ಈಕ್ವಲ್ ಟು ಈ 100 ಈ ಸೈಡ್ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ 1,70,000 ಆಗತ್ತೆ. ಇದು ಎಕ್ಸ್ ಈಸ್ ಈಕ್ವಲ್ ಟು 1,90,000 ಆಗಿರ್ತೈತಿ. ಅಂದ್ರೆ ಟೋಟಲ್ ಸೇಲ್ 1,90,000 ಆಗಿರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ. ನೋಡ್ರಿ ಒಬ್ಬ ಮಾರಾಟಗಾರ 10,000 ವರೆಗೆ 15% ಕಮಿಷನ್ ತಗೊಂತಾನ. ನೋಡ್ರಿ ಮಾರಾಟ ಎಷ್ಟಾಗೈತ್ರಿ ಇಲ್ಲಿ ಒಂದಕ್ಕ 10,000 ಇತ್ತಂದ್ರ ಎಷ್ಟು ಪರ್ಸೆಂಟ್ 15% ಕಮಿಷನ್ ತಗೊಂತಾನ. ಕಮಿಷನ್ ಎಷ್ಟಾಗತ್ರಿ ಅವಾಗ ಇಲ್ಲಿ 10,000ಕ್ಕೆ 15% ಕಮಿಷನ್ ಆದ್ರೆ 1,500 ರೂಪಾಯಿ ಕಮಿಷನ್ ಆಗಿರ್ತೈತಿ. ಆದ್ರೆ ಟೋಟಲ್ 2,750 ಕಮಿಷನ್ ಬಂದೈತಿ. ಅಂದ್ರೆ ಇದಕ್ಕಿಂತ ಜಾಸ್ತಿ ಸೇಲ್ ಮಾಡಿರ್ತಾನೆ. ಇಲ್ಲಿ ಸೇಲ್ ಅಬೋ 10,000 ಇತ್ತಂದ್ರೆ ಏನಾಗತ್ರಿ ಇಲ್ಲಿ ಎಕ್ಸ್ ಮೈನಸ್ 10,000 ಆಗತ್ತೆ. ಅಂದ್ರೆ ಎಕ್ಸ್ ಅಂದ್ರೆ ಜಾಸ್ತಿ ರೊಕ್ಕ ಇರ್ತೈತಿ ಮೈನಸ್ ಈ 10,000 ತೊಳೆದು ಉಳಿದಿದ್ ರೊಕ್ಕ ಆಗಿರ್ತೈತಿ. ಇದು ನೋಡ್ರಿ ಕಮಿಷನ್ ಜಾಸ್ತಿ ಸೇಲ್ ಅಂದ್ರೆ ಎಕ್ಸ್ ಮೈನಸ್ ಇದ್ರ ಮೇಲೆ ಸೇಲ್ ಎಷ್ಟಾಗತ್ರಿ ಕಮಿಷನ್ ಎಕ್ಸೆಸ್ ಸೇಲ್ ಮೇಲೆ ಜಾಸ್ತಿ ತಗೊಂತಾನ. ಮತ್ತೆ ಎಷ್ಟು ಪರ್ಸೆಂಟ್ ರೀ 5% ಜಾಸ್ತಿ ತಗೊಂತಾನ. ಅಂದ್ರೆ ಎಷ್ಟಾಗತ್ರಿ ಇದು 5% ಆಫ್ ಎಕ್ಸ್ ಮೈನಸ್ 10,000 ಆಗುತ್ತೆ ಇಲ್ಲಿ. ಆಮೇಲೆ ನೋಡ್ರಿ ಟೋಟಲ್ ಕಮಿಷನ್ ಈಸ್ ಈಕ್ವಲ್ ಟು ಎಷ್ಟಾಗತ್ರಿ ಇದು 1,500 ಪ್ಲಸ್ 5% ಆಫ್ ಎಕ್ಸ್ ಮೈನಸ್ 10,000. ನೋಡ್ರಿ ಟೋಟಲ್ ಕಮಿಷನ್ ಎಷ್ಟು ಕೊಟ್ಟನ್ರಿ ಇಲ್ಲಿ 2,750 ಕೊಟ್ಟನ. ಅನ್ ಈಕ್ವಲ್ ಟು 2,750 ಆಕತಿ. 1,500 ಆಚೆ ಕಡೆ ಹೋದ್ರೆ ಎಷ್ಟು ಉಳಿದೈತ್ರಿ ಇದು 1,250 ಉಳಿದೈತಿ ಇಲ್ಲಿ. ಅಂದ್ರೆ 5% ಆಫ್ ಎಕ್ಸ್ ಮೈನಸ್ 10,000 ಆಗುತ್ತೆ.
5 ಒಂದ್ಲೆ 5 ಎರಡ್ಲೆ 10 5 ಐದ್ಲೆ 25 250 ಆಗತ್ತೆ. ಇಲ್ಲಿ ಪರ್ಸೆಂಟೇಜ್ ಇದು 100 ಇರ್ತೈತಿ. ಇದು ಆ ಸೈಡ್ ಹೋದ್ರೆ ಎಷ್ಟಾಗತ್ತೆ ರೀ? x ಮೈನಸ್ 10,000 ಈಕ್ವಲ್ ಟು 25,000 ಆಕತಿ. ಇದು 10,000 ಹಚ್ಕೊಂಡು ಹೋದ್ರೆ 35,000 ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ. ನೋಡ್ಲಿ ಒಂದು ಪಟ್ಟಣ ಜನಸಂಖ್ಯೆ ಮೊದಲು 10 ವರ್ಷ ಕಡಿಮೆ ಆಗುತ್ತೆ ಅಂತ ಕೊಟ್ರ ನೋಡ್ರಿ ಇಲ್ಲಿ ಬಿಫೋರ್ ಆಫ್ಟರ್ 1ನೇ ವರ್ಷ ಎಷ್ಟು ಕಡಿಮೆ ಆಗತ್ತೆ ರೀ? 10%. 10% ಅಂದ್ರೆ ನಾನು 1/10 ಆಗತ್ತೆ ಅಂದ್ರೆ 9/10 ಆಗುತ್ತೆ ಅಂದ್ರೆ 10 to 9 ಆಗುತ್ತೆ. 2ನೇ ವರ್ಷನು 20% ಕಡಿಮೆ ಆಗುತ್ತೆ. 20% ಎಷ್ಟಾಗುತ್ತೆ ರೀ? 1/5 ಅಂದ್ರೆ 4/5 ಆಗುತ್ತೆ. 2ನೇ ವರ್ಷ ಎಷ್ಟಾಗುತ್ತೆ ರೀ? 5/5 to 4 ಆಗುತ್ತೆ. 3ನೇ ವರ್ಷ 25% ಜಾಸ್ತಿ ಆಗುತ್ತೆ ಅಂತ ಕೊಟ್ಟಾನ 1/4 ಅಂದ್ರೆ 5 to 4 ಆಗುತ್ತೆ. 3ನೇ ವರ್ಷ 4 ಇದ್ದಿದ್ದು 5 ಆಗುತ್ತೆ. ಈ 5 ಕ್ಯಾನ್ಸಲ್ 4 ಕ್ಯಾನ್ಸಲ್ 10:9 ಬರುತ್ತೆ ನೋಡ್ರಿ. ಆಮೇಲಿದ್ದ ರೇಷಿಯೋ ಕೊಟ್ಟನ 17 ವ್ಯಾಲ್ಯೂ ಕೊಟ್ಟನ 9 ವ್ಯಾಲ್ಯೂ 12,000 ಅಂತಂದ್ರೆ 2,000. ಇಲ್ಲಿ 10 ಐತ್ರಿ ಮೊದಲಕ್ಕ 10 × 2,000 ಮಾಡಿದ್ರೆ ಎಷ್ಟಾಗುತ್ತೆ? 20,000 ಜನ ಮೊದಲಕ್ಕೆ ಇರ್ತೈತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಇದ್ರದ್ದು ಇನ್ನೊಂದು ಮೆಥಡ್ ನೋಡ್ರಿ. ಮೊದಲಕ್ಕೆ ನಂಬರ್ n ಅಂತ ನಾನು ಮೊದಲಕ್ಕೆ 10% ಕಡಿಮೆ ಆಗುತ್ತೆ ಅಂದ್ರೆ 9/10. 2ನೇ ವರ್ಷ 20% ಕಡಿಮೆ ಆಗುತ್ತೆ ಅಂದ್ರೆ ಕೊಟ್ರೆ 4/5 ಆಕತಿ. 3ನೇ ವರ್ಷ 25% ಜಾಸ್ತಿ ಆಗುತ್ತೆ 5/4 ವ್ಯಾಲ್ಯೂ ಎಷ್ಟು ಬರುತ್ತೆ? 17,000 ಬರುತ್ತೆ ಅಂತಂದು ಕೊಟ್ರೆ 5 4 ಕ್ಯಾನ್ಸಲ್ 9 1 9 2 18 n ಈಕ್ವಲ್ ಟು ಈ 10 ಹಚ್ಕೊಂಡು ಹೋದ್ರೆ 20,000 ಬರ್ತೈತಿ. ನೋಡ್ಲಿ ಒಂದು ನಗರ ಜನಸಂಖ್ಯೆ ಮೊದಲನೇ ವರ್ಷ 30% ಕಡಿಮೆ ಆಗುತ್ತೆ ಅಂತ ಕೊಟ್ರೆ ಇಲ್ಲಿ ಬಿಫೋರ್ ಇದು ಆಫ್ಟರ್ 1ನೇ ವರ್ಷ 30% ಕಡಿಮೆ ಆಗುತ್ತೆ ಅಂದ್ರೆ ಎಷ್ಟಾಗತ್ತೆ ರೀ? ಇಲ್ಲಿ 100 ಇದ್ದು ಇಲ್ಲಿ 70 ಇರ್ತೈತಿ. ಆಮೇಲೆ 20% ಹೆಚ್ಚಾಗುತ್ತೆ ಅಂತ ಕೊಟ್ಟಾರೆ 2ನೇ ವರ್ಷ ಅಂದ್ರೆ 5 to 6 ಆಗುತ್ತೆ. 3ನೇ ವರ್ಷ ಏನಾಗುತ್ತೆ ರೀ? ಮತ್ತೆ 10% ಕಡಿಮೆ ಆಗುತ್ತೆ ಅಂತ ಕೊಟ್ಟಾರೆ 10 to 9 ಆಗುತ್ತೆ. 2 3 6 2 5 10 ಆಗುತ್ತೆ. 0 0 ಕ್ಯಾನ್ಸಲ್ 5 5 25 ಇದು 0 250 ಆಕತಿ. 7 3 21 21 9 189 ವ್ಯಾಲ್ಯೂ ಕೊಟ್ಟರೆ ಎಷ್ಟು? 37,800 ಅಂದ್ರೆ 189 200 ಆಗುತ್ತೆ. 250 ಇಂಟು 200 ಮಾಡಿದ್ರೆ ಎಷ್ಟಾಗುತ್ತೆ? 50,000 ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇದೆ ಕರೆಕ್ಟ್ ಆಕತಿ. ಇದರದ್ದು ಇನ್ನೊಂದು ಮೆಥಡ್ ನೋಡ್ರಿ. ಮೊದಲಕ್ಕೆ ನೋಡ್ರಿ n ಅಂತಂತು ನಾನು 1ನೇ ಸಲ 30% ಕಡಿಮೆ ಆಗೈತೆ ಅಂದ್ರೆ ಉಳಿದ 70/100. 2ನೇ ಸಲ 20% ಹೆಚ್ಚಾಗೈತೆ ಅಂದ್ರೆ 20% 1/5 ಆಕತಿ ಅಂದ್ರೆ 6/5 ಆಗುತ್ತೆ. ಆಮೇಲೆ 10% ಕಡಿಮೆ ಆಗೈತೆ ಅಂತ ಕೊಟ್ಟರೆ ಅಂದ್ರೆ 9/10. ಇದ್ರ ವ್ಯಾಲ್ಯೂ 37,800 ಆಗೈತೆ ನೋಡ್ರಿ. 0 0 ಕ್ಯಾನ್ಸಲ್ 9 4 36 9 2 18 9 6 7 42 700 7 1 700 ಇಲ್ಲಿ 500 ಐತಿ. ಇಲ್ಲಿ ಇಂಟು 500 ಇಂಟು 100 ಮಾಡಿದ್ರೆ 50,000 ಬರ್ತೈತಿ ಅಂದ್ರೆ ಆಪ್ಷನ್ ಬಿನ ಕರೆಕ್ಟ್ ಆಗೈತಿ. ನೋಡ್ಲಿ ಒಂದು ಪಟ್ಟಣ ಜನಸಂಖ್ಯೆ 30,000 ಐತಿ ಅಂತ ಕೊಟ್ರೆ ಜನಸಂಖ್ಯೆ ಎಷ್ಟು ಐತ್ರಿ? ಇಲ್ಲಿ 30,000 ಐತಿ. ಅದ್ರಾಗ 8% ಪುರುಷರು ಜಾಸ್ತಿ ಆಕಾರ. ಪುರುಷರು ಜಾಸ್ತಿ ಎಷ್ಟು ಆಕಾರ? ಇಲ್ಲಿ 8% ಆಕಾರ. ಮಹಿಳೆಯರು 12% ಆಕಾರ. 12% ಟೋಟಲ್ ಆಗಿ 33 ಜನ ಜಾಸ್ತಿ ಆಕಾರ. ಟೋಟಲ್ ಜಾಸ್ತಿ ಎಷ್ಟಾತ್ರಿ? ಇಲ್ಲಿ 33,000 ಆಗುತ್ತೆ. ಸ್ಟಾರ್ಟಿಂಗ್ 30,000 ಇದ್ದು 33,000 ಆಗುತ್ತೆ ಅಂದ್ರೆ ಎಷ್ಟು ಜನ ಜಾಸ್ತಿ ಆದ್ರಿ? ಇಲ್ಲಿ 3,000 ಜನ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ? ಪರ್ಸೆಂಟೇಜ್ ತಗೊಂಡು ಇಲ್ಲಿ ಜಾಸ್ತಿ ಆಗಿದ್ದು 3,000/30,000 0 0 ಇದು ಕ್ಯಾನ್ಸಲ್ ಮಾಡೋಣ್ರಿ. ಎಷ್ಟು ಬಂತ್ರಿ? ಇಲ್ಲಿ 10% ಜಾಸ್ತಿ ಆತ್ರಿ. ಇಲ್ಲಿ ನಾವು ಅಲಿಗೇಷನ್ ಹಾಕೊಂಡ್ರಿ. ಇಲ್ಲಿ ಪುರುಷರು ಇಲ್ಲಿ ಮಹಿಳೆಯರು ಇವರು 8% ಇವರು 12% ಟೋಟಲ್ 10% ಐತಿ. ಇದು 2 ಇದು 2 ಅಂದ್ರೆ 1:1 ಒಳಗೆ ಚೇಂಜ್ ಆಗಿರ್ತೈತಿ. ಈ 1 + 1 ಟೋಟಲ್ 2 ವ್ಯಾಲ್ಯೂ 30,000 ಐತಿ. ಸ್ಟಾರ್ಟಿಂಗ್ 1 ವ್ಯಾಲ್ಯೂ ಎಷ್ಟಾಗುತ್ತೆ? 15,000 ಅಂದ್ರೆ ಪುರುಷರದು ರೇಷಿಯೋ 1 ಐತಿ. ಇಲ್ಲಿ 15,000 ಆಗೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ನೋಡ್ಲಿ ಒಂದು ನಗರ ಜನಸಂಖ್ಯೆ ಮೊದಲಕ್ಕೆ 18,000 ಇದ್ದಿದ್ದು ಎಷ್ಟಾಗತ್ತೆ? ಇಲ್ಲಿ 19,350 ಜಾಸ್ತಿ ಆಗುತ್ತೆ ಅಂದ್ರೆ ಎಷ್ಟು ಜಾಸ್ತಿ ಆತ್ರಿ? ಇಲ್ಲಿ 19,350 ಮೈನಸ್ 18,000 ಮಾಡಿದ್ರೆ ಎಷ್ಟು ಜಾಸ್ತಿ ರೀ? 1,350 ಜಾಸ್ತಿ ಆಗುತ್ತೆ. ಇದು ಸ್ಟಾರ್ಟಿಂಗ್ ಎಷ್ಟೈತ್ರಿ? 18,000 ಇಂಟು 100 0 0 0 ಕ್ಯಾನ್ಸಲ್ ಆಗುತ್ತೆ. 3 4 11 3 5 3 6 18 3 2 3 1 3 5 ಅಂದ್ರೆ 7.5% ಟೋಟಲ್ ಆಗಿ ಚೇಂಜ್ ಆಗಿರ್ತೈತಿ. ಇಲ್ಲಿ ಅಲಿಗೇಷನ್ ಹಾಕೊಂಡ್ರೆ ಇಲ್ಲಿ ಪುರುಷರು ಇಲ್ಲಿ ಮಹಿಳೆಯರು. ಪುರುಷರು ಎಷ್ಟು ಜಾಸ್ತಿ ಆಗಿರ್ತಾರೆ? 10%. ಮಹಿಳೆಯರು 5%. ಎರಡು ಶೇರ್ ರೇಷಿಯೋ ಎಷ್ಟು ಬಂದೈತಿ? ಇಲ್ಲಿ 7.5%.
ಇದು 2.5% ಆಗೈತಿ. ಇದು 2 ಅಂದ್ರೆ 1:1 ಒಳಗೆ ಚೇಂಜ್ ಆಗಿರ್ತೈತಿ. ಇಲ್ಲಿ ಎರಡರ ವ್ಯಾಲ್ಯೂ ನೋಡ್ರಿ ಎಷ್ಟು ಕೊಟ್ಟಾರ, 18,000 ಕೊಟ್ಟನ. ಒಂದ್ರ ವ್ಯಾಲ್ಯೂ ಎಷ್ಟಾಗತ್ರಿ, ಇದು 9,000 ಆಗೈತಿ. ಅಂದ್ರೆ ಪುರುಷರು ಒಂದಕ್ಕೆ ಎಷ್ಟು ಇರ್ತದೆ, 1 ಐತಿ, 9,000 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಇಲ್ಲಿ ಒಂದು ನಗರ ಜನಸಂಖ್ಯೆ ಮೊದಲಕ್ಕೆ 40,000 ಐತಿ, ಆಮೇಲೆ 44,000 ಆಕೈತಿ. ಅಂದ್ರೆ ಮೊದಲು ಎಷ್ಟೈತ್ರಿ, ಇಲ್ಲಿ 40,000 ಟೋಟಲ್ ಐತಿ, ಆಮೇಲೆ ಎಷ್ಟಾಗತ್ರಿ, 44,000 ಆಕೈತಿ. ಚೇಂಜ್ ಎಷ್ಟಾತ್ರಿ, ಇಲ್ಲಿ 44,000 ಮೈನಸ್ 40,000 ಮಾಡಿದ್ರೆ 4,000 ಚೇಂಜ್ ಆಗುತ್ತೆ. ಪರ್ಸೆಂಟೇಜ್ ಚೇಂಜ್ ಏನಾಗುತ್ತೆ, ಇಲ್ಲಿ 4,000 ಅಪಾನ್ 40,000 ಇಂಟು 100 ಆಕೈತಿ. 0 ಕ್ಯಾನ್ಸಲ್ ಆದರೆ ಎಷ್ಟು ಬರ್ತೀರಿ, ಇಲ್ಲಿ 4 1 4 10 ಅಂದ್ರೆ 10% ಚೇಂಜ್ ಆಗುತ್ತೆ. ಇಲ್ಲಿ ಮೆನ್ನು ವುಮೆನ್ನು ಎಷ್ಟು, ಮೆನ್ನು 5% ಚೇಂಜ್ ಆಗಿರ್ತಾರೆ, ವುಮೆನ್ ಎಷ್ಟು 15%. ಇಲ್ಲಿ ಟೋಟಲ್ ಆಗಿ ಇಬ್ಬರದು ಸೇರಿ 10%. ಇದು 5 ಇದು 5 ಅಂದ್ರೆ 1:1. ಎರಡರ ವ್ಯಾಲ್ಯೂ ಎಷ್ಟೈತ್ರಿ, ಇಲ್ಲಿ 40,000 ಕೊಟ್ಟರೆ ಒಂದ್ರ ವ್ಯಾಲ್ಯೂ ಎಷ್ಟಾಗತ್ರಿ, 20,000 ಆಕೈತಿ. ಅಂದ್ರೆ ಪುರುಷರ ರೇಷಿಯೋ 1 ಐತಿ, 20,000 ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕೈತಿ. ನೋಡ್ರಿ, ಇಲ್ಲಿ ಒಂದು ಪಟ್ಟಣ ಜನಸಂಖ್ಯೆ 25,000 ಐತಿ. ಮೊದಲು ಎಷ್ಟೈತ್ರಿ, ಇಲ್ಲಿ 25,000 ಐತಿ. ಆಮೇಲೆ ಎಷ್ಟಾಗತ್ರಿ, 27,400 ಆಕೈತಿ. ಟೋಟಲ್ ಚೇಂಜ್ ಎಷ್ಟೈತ್ರಿ, ಇಲ್ಲಿ 27,400 ಮೈನಸ್ 25,000 ಎಷ್ಟಾದ್ರಿ, 2,400 ಚೇಂಜ್ ಆಗಿರ್ತೈತಿ. ಪರ್ಸೆಂಟೇಜ್ ಆಫ್ ಚೇಂಜ್ ಎಷ್ಟಾಗತ್ರಿ, ಇಲ್ಲಿ 2,400 ಅಪಾನ್ ಎಷ್ಟೈತ್ರಿ, 25,000 ಇಂಟು 100. 0 ಕ್ಯಾನ್ಸಲ್ ಆಕೈತಿ. ಅಂದ್ರೆ 240 ಅಪಾನ್ 25 ಎಷ್ಟು ಬರ್ತೀರಿ, ಇದು 9.6% ಚೇಂಜ್ ಆಗುತ್ತೆ. ಲಿಗೇಷನ್ ನೋಡ್ರಿ, ಮೆನ್ ವುಮೆನ್ 12%, ವುಮೆನ್ 8%. ಇದು 9.6 ಅಂದ್ರೆ 1.6%. ಇದು 2.4%. 4 4 16, 4 6 2:3 ಬರ್ತೈತಿ. ಈ 5 ವ್ಯಾಲ್ಯೂ ಎಷ್ಟು ಕೊಟ್ಟನ್ರಿ, ಈಗ 25,000 ಕೊಟ್ಟನ. 5 1 5 5 25,000 ಆಗುತ್ತೆ. ನಮ್ಗೆ ಪುರುಷರ ಮೊದಲಕ್ಕೆ ಎಷ್ಟೈತ್ರಿ, 2 ಐತಿ. 2 ಇಂಟು 5,000 ಮಾಡಿದ್ರೆ 10,000 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ನೋಡ್ರಿ, ರವಿ ತನ್ನ ಮಾಸಿಕ ಆದ 25% ಬಾಡಿಗೆ ಕೊಡ್ತಾನ. ಬಾಡಿಗೆಗೆ ಎಷ್ಟೈತ್ರಿ, 25%. 15% ಆಹಾರಕ್ಕೆ, 20% ಸಾರಿಗೆ, 10% ಮನೋರಂಜನೆ ಅಂತ ಕೊಟ್ಟನ. ಎಷ್ಟಾದ್ರಿ, ಇವು ಕೂರ ಸಮ್ ಎಷ್ಟಾಗತ್ತೆ, ಟೋಟಲ್ 70% ಖರ್ಚಾಗತ್ತೆ. ಇದು ಟೋಟಲ್ ಉಳಿದಿದ್ದು ಎಷ್ಟು ಉಳಿದೈತ್ರಿ, 100ರಾಗ 70% ಹೋದ್ರೆ 30% ಉಳಿತೈತಿ. ಈ 30% ಸೇವಿಂಗ್ಸ್ ಕೊಟ್ಟಾನ 7,500 ಅಂತಂದು 30 30 2,500 ಇಂಟು 100 ಮಾಡೋಣ. ಅಂದ್ರೆ ಟೋಟಲ್ 100% ಬರ್ತೈತಿ. ಇಂಟು ಅಂದ್ರೆ ಒಂದು ಸೇವಿಂಗ್ಸ್ 25,000 ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇದೆ ಕರೆಕ್ಟ್ ಆಕೈತಿ. ನೋಡ್ರಿ, ಸುರೇಶ್ ತನ್ನ ಸಂಬಳ 40% ಕುಟುಂಬದ ಖರ್ಚಿಗೆ, ಕುಟುಂಬಕ್ಕೆ ಎಷ್ಟು ಹಾಕ್ತಾನ್ರಿ, ಇಲ್ಲಿ 40%. ಆಮೇಲೆ 18% ಶಿಕ್ಷಣ, 12% ಪ್ರಯಾಣ ಖರ್ಚು ರೀ, ಇಷ್ಟು 12%. ಎಷ್ಟಾತ್ರಿ, ಇಲ್ಲಿ ಟೋಟಲ್ ಒಂದು 70% ಖರ್ಚು ಮಾಡ್ತಾನೆ. ಅಂದ್ರೆ ಟೋಟಲ್ ಸ್ಯಾಲರಿ 100 ಇತ್ತಂದ್ರೆ ಟೋಟಲ್ 100 ಇರ್ತೈತಿ. ಖರ್ಚು 70 ಮಾಡಿದ ಅಂದ್ರೆ ಸೇವ್ ಎಷ್ಟಾಗತ್ರಿ, ಇಲ್ಲಿ 30% ಆಗೈತಿ. ಈ 30% ವ್ಯಾಲ್ಯೂ ಎಷ್ಟು ಕೊಟ್ಟನ್ರಿ, 9,000 ಕೊಟ್ಟನ. 3 10 3 3 9 ಇಂಟು 10 ಮಾಡೋಣ 100% ಬರ್ತೈತಿ. ಇಂಟು 100 ಮಾಡಿದ್ರೆ ಎಷ್ಟಾತ್ರಿ, ಇಲ್ಲಿ 30,000 ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ.